ಉಷಾಮೋಹನ್ ಅವರ ಇಂಡಿ ಕೂಟಕ್ಕೆ ಯಾಕೆ ತೊಂದರೆ ಆಗ್ತಾ ಇದೆ ಅಲ್ಲಿ ದೀಪ ಹಚ್ಚೋದ್ರಿಂದ? ಚುನಾವಣೆಯ ಸಂದರ್ಭಗಳಲ್ಲಿ ನೀವು ಈ ಇನ್ಸಿಡೆಂಟ್ ನೋಡ್ತಾ ಇರಬಹುದು. ಸುಮಾರು ಎರಡು ಮೂರು ಜಡ್ಜ್ಮೆಂಟ್ ಆದ ನಂತರ ಇವಾಗ ಬಂದಿರುವಂತಹ ಸ್ವಾಮಿನಾಥನ್ ಅವರ ಜಡ್ಜ್ಮೆಂಟ್ ಪ್ರಕಾರ ಅಲ್ಲಿ ದೀಪ ಹಚ್ಚೋದ್ರಿಂದ ಯಾವುದೇ ಸಮಸ್ಯೆ ಇಲ್ಲ, ಪ್ರಾರಂಭ ಮಾಡಿ ಅನ್ನೋದನ್ನ ಅವ್ರು ಕೊಟ್ಟಿದ್ದಾರೆ. ಒಂದು ರಿಲಿಜಿಯಸ್ ಫ್ರೀಡಂ ಪ್ರಕಾರ ಅವ್ರು ಕೊಟ್ಟಿರುವಂತಹ ತೀರ್ಪನ್ನ ಖಂಡಿತವಾಗ್ಲೂ ಎಲ್ಲರೂ ಗೌರವಿಸಲೇಬೇಕು. ಅದಲ್ಲದೆ ಇನ್ನೊಂದು ವಿಚಾರ ನಾವಿಲ್ಲಿ ಗಮನಿಸಬೇಕು. ಇತ್ತೀಚಿನ ಕೆಲವು ವರ್ಷಗಳಿಂದ, ಸರಿಸುಮಾರು ನಾವು ಒಂದು 15 ವರ್ಷಗಳಿಂದಾನೇ ಅಂತ ಅನ್ಕೊಳ್ಳೋಣ, ಈ ಚುನಾವಣೆಯ ಸಂದರ್ಭಗಳಲ್ಲಿ ನಾನಿಲ್ಲಿ ಯಾವುದೇ ಪಕ್ಷ ಅಂತ ಹೇಳ್ತಿಲ್ಲ, ಅದು ಬಿಜೆಪಿ ಆಗಿರ್ಬೋದು, ಕಾಂಗ್ರೆಸ್ ಆಗಿರ್ಬೋದು, ಜನರ ಒಂದು ಧಾರ್ಮಿಕ ವಿಚಾರಗಳಲ್ಲಿ ಮತ್ತು ಅವರ ಭಾವನೆಗಳ ವಿಚಾರಗಳ ಜೊತೆ ಒಂದು ಏನ್ ಹೇಳ್ಬೋದು, ಕೋಮು ಧ್ರುವೀಕರಣ ಅಂತಾನೆ ಹೇಳ್ತೀನಿ, ಅದನ್ನ ತಂದು ಇವತ್ತಿನ ದಿನ ಚುನಾವಣೆಗಳನ್ನ ನಡೆಸುವಂತಹ ಪ್ರಯತ್ನಗಳಲ್ಲಿ ಪಕ್ಷಗಳು ಒಂಥರ ಸಫಲ ಆಗ್ತಿದೆ. ನಾವೇನ್ ಹೇಳ್ತಾ ಇದೀವಿ ಅಂದ್ರೆ, ನೀವು ಚುನಾವಣೆಗಳನ್ನ ನಿಮ್ಮ ಯೋಜನೆಗಳ ಮುಖಾಂತರ ನೀವು ಹೋಗ್ಬೇಕು. ಚುನಾವಣೆ ಇನ್ನೇನು ಕೆಲವು ತಿಂಗಳುಗಳಲ್ಲಿ ನಡೆಯುತ್ತೆ. ನೀವು ಈ ರೀತಿ ಒಂದು ಧಾರ್ಮಿಕ ವಿಚಾರವನ್ನ ತಗೊಂಡು ಬಂದು ಎರಡು ಸಮುದಾಯಗಳಿಗೆ ನೀವು ಹಚ್ಚಿಟ್ಟುವಂತ ಕೆಲಸ ಮಾಡಿದ್ರೆ, ಅಲ್ಲಿ ಇಷ್ಟು ದಿನಗಳ ಕಾಲ ಅಲ್ಲಿ ಒಂದು ಯೂನಿಟಿ ಅನ್ನೋದಿತ್ತು ಎರಡೂ ಸಮುದಾಯಗಳಲ್ಲಿ. ಅಂದ್ರೆ ನಾವು ಹೇಳ್ತಿರೋದು ಹಿಂದೂಗಳಾಗಿರ್ಬೋದು, ಯಾವುದೇ ರೀತಿ ಗಲಾಟೆ ಗೊಂದಲಗಳಲ್ಲಿ ಇರಲಿಲ್ಲ. ಆದರೆ ಇವತ್ತು ರಾಜಕೀಯ ಪ್ರೇರಿತವಾಗಿ ಇವುಗಳನ್ನ ತಂದಿಡ್ತಿದಾರಲ್ಲ, ಅದು ನಿಜವಾಗ್ಲೂ ನಾವು ಎಲ್ಲರೂ ಸಹ ಒಂದು ಪ್ರಜ್ಞಾವಂತರಾಗಿ ಇವತ್ತು ಯೋಚನೆ ಮಾಡುವಂತಹ ದಿನಗಳು ಬಂದಿದ್ದಾವೆ. ಮತ್ತೊಂದು ವಿಚಾರ, ಇದು ದೀಪ ಬೆಳಗುವಂತ ಅತ್ಯಂತ ಒಂದು ಕಾರ್ತಿಕ ಮಾಸದಲ್ಲಿ ನಡೆಯುವಂತ, ಇಡೀ ತಮಿಳುನಾಡಲ್ಲ, ಇಡೀ ಸೌತ್ ಇಂಡಿಯಾ ಪೂರ್ತಿ ನಾವು ನಡೆಸ್ತೇವೆ. ಆ ಒಂದು ದೀಪವನ್ನ ಹಲವು ಭಾಗಗಳಲ್ಲಿ ತಮಿಳುನಾಡಲ್ಲಿ ಹಚ್ತಾರೆ, ಒಂದು ಅರುಣಾಚಲೇಶ್ವರ ಹತ್ರ ಅಲ್ಲೂ ಹಚ್ತಾರೆ, ಮತ್ತೆ ಈ ರೀತಿ ತ್ರಿಪುರಗೊಂಡ್ರಮ್ಮಲ್ಲಿ ಹಚ್ತಾರೆ. ಅಂತ ಸಂದರ್ಭಗಳಲ್ಲಿ ಅಲ್ಲಿ ಏನ್ ಸಿಂಬಾಲಿಕ್ ಆಗಲ್ಲ, ದೀಪ ಹಚ್ಚೋದು ಏನು, ನಮ್ಮ ಒಂದು ಅಂಧಕಾರ ಏನಿದೆ ಅದು ತೊಲಗಲಿ, ಅಲ್ಲಿರುವಂತಹ ನೆಗೆಟಿವಿಟಿ ಹೋಗ್ಲಿ. ಆವತ್ತಿನ ದಿನ, ಆವತ್ತು ಒಂದು ಶಿವ ದೀಪಂ ಅಂತ ಏನ್ ಹೇಳ್ತೀವಿ, ಕಾರ್ತಿಕ ದೀಪೋತ್ಸವ ದಿನ, ಇದು ಕಾರ್ತಿಕ ಮಾಸದಲ್ಲಿ, ಆವತ್ತು ಆ ಬೆಳಕಿನಿಂದ ಅಲ್ಲಿರುವಂತ ಜನರಿಗೆ ಆ ಒಂದು ಅಂಧಕಾರ ತೊಲಗಿ ಪಾಸಿಟಿವಿಟಿ ಬರಲಿ, ಆ ಮನಸ್ಸು ಮನೆಗಳೆಲ್ಲ ಬೆಳಗ್ಲಿ ಅಂತ. ಆದರೆ ಇವತ್ತು ಬಹಳ ಬೇಸರದ ವಿಚಾರ, ಯೋಜನೆಗಳಿಂದ ನಾವು ಮನೆಗಳನ್ನ ಬೆಳಗಬೇಕು. ಇಂತಹ ಒಂದು ಧಾರ್ಮಿಕ ವಿಚಾರಗಳಿಂದ ಇವತ್ತು ರಾಜಕೀಯ ಪಕ್ಷಗಳು ಮುಂದಿಟ್ಕೊಂಡು ಆಟ ಆಡ್ತಿದೆಯಲ್ಲ, ನಿಜವಾಗ್ಲೂ ಇದಂತೂ ನಾವು ಖಂಡಿಸ್ತೇವೆ. ಇಲ್ಲಿ ಕೋಮು ಸಂಘರ್ಷ ತಂದಿರೋರು ಯಾರು, ಬಿಜೆಪಿ ಅವರನ್ನ ನೀವು ಹೇಳ್ತಾ ಇದ್ದೀರಾ? ಎರಡು ಆಗಿರ್ಬೋದು. ಯಾಕೆ ಅಂತ ಹೇಳಿದ್ರೆ, ಒಂದು ಕೋರ್ಟ್ ಅಲ್ಲಿ ಒಂದು ಜಡ್ಜ್ಮೆಂಟ್ ಬರುತ್ತೆ, ರಿಲಿಜಿಯಸ್ ಫ್ರೀಡಂ ಪ್ರಕಾರ ಅವ್ರು ಜಡ್ಜ್ಮೆಂಟ್ ಕೊಡ್ತಾರೆ. ಅಲ್ಲಿನ ದೇವಸ್ಥಾನದಲ್ಲಿ ಅವ್ರು ಹಚ್ಚಬೇಕು ಅನ್ನೋದಾಗಿದ್ರೆ ಅವ್ರು ಮಾಡ್ತಾರೆ, ಆಯ್ತಾ. ಒಂದು ಹಚ್ಚಿತ್ತು ಅಂತ ಕೆಲಸವನ್ನ ಬಿಜೆಪಿ ಮಾಡ್ತಿದೆ. ಮತ್ತೊಂದು, ಅದನ್ನ ವಿರೋಧಿಸಿ ಕಾಂಗ್ರೆಸ್ ಅವರು, ಐ ವಾಂಟ್ ಟು ಕಂಪ್ಲೀಟ್, ಅದನ್ನ ವಿರೋಧಿಸಿ ಕಾಂಗ್ರೆಸ್ ಅವರು ಇವತ್ತಿನ ತಡೆಯನ್ನ ಮಾಡ್ತಿದ್ದಾರೆ. ನಾ ಹೇಳ್ತಿರೋದು, ಅಲ್ಲಿ ಜನರಿಗೆ ಸಮಸ್ಯೆ ಅಲ್ಲ, ಒಂದು ಹಿಂದೂ ಆಗಿರ್ಬೋದು, ಮುಸ್ಲಿಂ ಸಮುದಾಯ ಇಬ್ರು ಒಂದು ಅಣ್ಣ ತಮ್ಮಂದಿರ್ತೀರ. ಅಲ್ಲಿ ಫೆಸ್ಟಿವಲ್ ನ ಅಲ್ಲಿ ಅವ್ರು ಹೇಳ್ದಂಗೆ ಸುಮಾರು ಮುಸ್ಲಿಂ ಅವರೇ ಅಲ್ಲಿ ನಡೆಸುವಂತಹ ಒಂದು ಕಾರ್ಯಕ್ರಮ ಅದು. ಅಲ್ಲಿಗೆ ಹೂವಿಂದ ಹಿಡಿದು, ಬಿಕಾಸ್ ಐ ಹ್ಯಾವ್ ಪ್ರಾಪರ್ಲಿ ಸೀನ್ ದಟ್ ಪ್ಲೇಸ್, ಹೂವಿನಿಂದ ಹಿಡಿದು ಎಲ್ಲ ಅಲಂಕಾರಕ್ಕೂ ಅವರು ಮುಸ್ಲಿಂ ಸಮುದಾಯದಲ್ಲಿ ಹೆಲ್ಪ್ ಮಾಡೋದು, ಅಲ್ಲಿ ಯಾವುದೇ ಗೊಂದಲಗಳಿಲ್ಲ. ಆದರೆ ನಿಮ್ಮ ರಾಜಕೀಯ ಉದ್ದೇಶದಿಂದ ಇವತ್ತು ಯೋಜನೆಗಳಿಗೆ ನೀವು ಕೊಡೋದಕ್ಕೆ ತಾಕತ್ತಿಲ್ದರ ನೀವು ಒಂದು ಕೋಮು ಧ್ರುವೀಕರಣವನ್ನು ತಂದಿಟ್ಟು ಇವತ್ತು ತಮಾಷೆ ನೋಡ್ತಿರುವಂತಹ ಸರ್ಕಾರಗಳಿಗೆ ನಿಜವಾಗ್ಲೂ ಚೀಮಾರಿ ಹಾಕ್ತಾರೆ. ಶ್ರೀನಿವಾಸ್ ಏನ್ ಹೇಳ್ತೀರಿ? ಅವ್ರಿಗೊಂದಷ್ಟು ಮಾಹಿತಿ ಕೊಡ್ತಾ ಇದೆ. ಮೊದಲು ಮೇಡಮ್ ಅವರು, ಉಷಾ ಅವರು, ಆ ಡಿಎಂಕೆ ಏನು ಒಂದು ಹಿಂದೂ ವಿರೋಧಿತನ ಇದೆ ಅದನ್ನ ಕಣಿಸ್ಬೇಕಾಗಿತ್ತು. ಯಾಕಂದ್ರೆ ಅಲ್ಲ, ಒಂದ್ ನಿಮಿಷ ಕಣಿಸ್ಬೇಕಾಗಿತ್ತು. ಒಂದು ನಿಮಿಷ ಕೇಳಿಸ್ಕೊಳ್ಳಿ ಅಲ್ಲ, ನೀವು ಹಿಂದೂ ಮಹಿಳೆ ಆಗಿದ್ರೆ ಏನು ಒಂದು ನ್ಯಾಯಾಂಗ ಅಂತ ಇದೆ ಭಾರತದ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ. ಮೇಡಮ್ ಆಯ್ತು ಮೇಡಮ್, ಕೇಳಿಸ್ಕೊಳ್ಳಿ ಮೇಡಮ್, ನೀವು ಮಾತಾಡಲಿಲ್ಲ, ಕೇಳಿಸ್ಕೊಳ್ಳಿ ಮೇಡಮ್. ಅಲ್ಲ ಮೇಡಮ್, ಅವ್ರದ್ದು ಹೆಸರು ಹೇಳಿದ್ರೆ ನೀವು ಬರೀ ಬಿಜೆಪಿ ಅಂದ್ಬಿಟ್ರೆ ನೀವು. ಈಗ ಮೇಡಮ್ ಕೇಳಿಸ್ಕೊಳ್ಳಿ, ನೀವು ಯಾವ್ದು ನೀವು ಯಾವ್ದನ್ನ ದೆಹಲಿನಲ್ಲಿ ಅಭಿವೃದ್ಧಿ ಅಲ್ಲಲ್ಲ, ಯಾವ್ದು ದೆಹಲಿನಲ್ಲಿ ಅಭಿವೃದ್ಧಿ ಮಾಡಿದ ಜನ ನಿಮ್ಮನ್ನ ಸಾರಾಸಟ್ಟಾಗಿ ತಿರಸ್ಕಾರ ಮಾಡ್ಬಿಟ್ಟಿದ್ದಾರೆ, ಆಯ್ತಾ. ತಿರಸ್ಕಾರ ಮಾಡಿ ನಿಮ್ಮ ರಾಷ್ಟ್ರೀಯ ಅಧ್ಯಕ್ಷರನ್ನ ಕಿತ್ತು ಸೋಲ್ಸಿ ಮನೆ ಕೂರಿಸ್ಬಿಟ್ಟಿದ್ದಾರೆ, ಆಯ್ತಾ. ಕೇಳಿಸ್ಕೊಳ್ಳಿ ಮೇಡಮ್, ಸಮಾಧಾನ ಕೇಳಿಸ್ಕೊಳ್ಳಿ ಮೇಡಮ್. ಇವತ್ತು ದೀಪ ಅಲ್ಲಲ್ಲ, ಕೇಳಿಸ್ಕೊಳ್ಳಿ ಮೇಡಮ್. ನೋಡಿ, ಒಂದು ನ್ಯಾಯಾಂಗ ವ್ಯವಸ್ಥೆ ಭಾರತದ ಸಂವಿಧಾನದಲ್ಲಿ, ಒಂದು ಪ್ರಜಾಸತ್ತಾತ್ಮಕ ವ್ಯವಸ್ಥೆಯಲ್ಲಿ 3ನೇ ಅಂಗ ಅಂತ ಹೇಳ್ತೀವಿ, ಶಾಸಕಾಂಗ, ಕಾರ್ಯಾಂಗ ಮತ್ತೆ ನ್ಯಾಯಾಂಗ.
ನ್ಯಾಯಾಂಗದ ಆದೇಶವನ್ನ ಪಾಲನೆ ಮಾಡದಿದ್ಮೇಲೆ ಅದನ್ನ ನಾವು ಒಬ್ಬ ನಾಗರಿಕರಾಗಿ ಜವಾಬ್ದಾರಿತ ನಾಗರಿಕ ಈ ದೇಶದಲ್ಲಿ ಅದನ್ನ ವಿರೋಧ ಮಾಡಬೇಕು. ಯಾರಾದ್ರಾಗ್ಲಿ, ಅದಕ್ಕೆ ಧರ್ಮ ಇಲ್ಲ, ಜಾತಿನೇ ಇಲ್ಲ. ಇವ್ರು ಹೇಳಿದ್ರು ಮುಸ್ಲಿಮ್ಸೇ ಹೂವ ತಗೊಂಬಂದು ಕೊಡ್ತಾ ಇದ್ರು ಅಂತ ಹೇಳಿ. ಮುಸ್ಲಿಮ್ಸ್ ನಾನು ಮೊದಲೇ ಹೇಳ್ಬಿಟ್ಟು ಅವ್ರದ್ದು ಏನು ಡಿಸ್ಪ್ಯೂಟ್ ಇಲ್ಲ. ಡಿಸೆಂಬರ್ 1ನೇ ತಾರೀಕು ಜಸ್ಟಿಸ್ GR ಸ್ವಾಮಿನಾಥನ್ ಅವರು ಅಲ್ಲಿ ಕಾರ್ತಿಕ ದೀಪವನ್ನ ನೀವು ಹಚ್ಚಬಹುದು ಅಂತ ಹೇಳಿ ಆದೇಶವನ್ನ ಕೊಡ್ತಾರೆ. ಆದೇಶವನ್ನ ಪಾಲನೆ ಮಾಡೋದಕ್ಕೆ ಪೊಲೀಸ್ನವರು, ಅಲ್ಲಿ DMK ಸರ್ಕಾರದ ಪೊಲೀಸ್ನವರು ಸರ್ಕಾರ ತಡೆ ಮಾಡುತ್ತೆ. 5 ಗಂಟೆವರೆಗೂ ನೋಡ್ತಾರೆ. 5 ಗಂಟೆ 5 ನಿಮಿಷಕ್ಕೆ ಅಲ್ಲಿ ಕಂಟೆಂಪ್ಟ್ ಪಿಟಿಷನ್ ಮೂವ್ ಮಾಡ್ತಾರೆ. 6 ಗಂಟೆ 5 ನಿಮಿಷಕ್ಕೆ GR ಸ್ವಾಮಿನಾಥನ್ ಅವರು ಕಂಟೆಂಪ್ಟ್ ಮೂವ್ ಮಾಡಿ 50 ಜನ ಕಮಾಂಡೆಂಟ್, ಒಂದು ಕಮಾಂಡೆಂಟ್ 50 ಜನದ CISF ಅವ್ರನ್ನ, ಯಾರು 6 ಜನ ಪಿಟಿಷನರ್ಸ್ ಇದ್ರು, ಯಾರು ಬಿಜೆಪಿ ಅಲ್ಲಿ ನಾಯಕರಾಗಿರ್ತಂತ ರವಿ ಮೋಹನ್ ಅವರ ನೇತೃತ್ವದಲ್ಲಿ ಅವ್ರನ್ನ ಕರ್ಕೊಂಡ ದೀಪ ಹಚ್ಚಿರಿ ಅಂತ ಕಳಿಸಿದ್ರೆ DMK ಸರ್ಕಾರ ಅಲ್ಲಿರೋಂತ DC SP ಅಲ್ಲಿ ಹೋಗಕ್ಕೆ ಬಿಡಲ್ಲ. 6 ಜನ ಬೇಡ ಸ್ವಾಮಿ, 5 ಜನ ಹೋಗ್ತೀವಿ ಅಂದ್ರು. ಇಲ್ಲ ಗಲಾಟೆ ಆಗ್ಬಿಡುತ್ತೆ, ಇಲ್ಲಿ ಲಾ ಅಂಡ್ ಆರ್ಡರ್ ಪ್ರಾಬ್ಲಮ್. 5 ಜನ ಹೋಗಿ ಅಲ್ಲಿ ಅಷ್ಟೊಂದು ಪೊಲೀಸ್ ಇದೆ, ರಿಸರ್ವ್ ವ್ಯಾನ್ಸ್ ಇದೆ, ಏನ್ ಗಲಾಟೆ ಆಗುತ್ತೆ? ಕೊನೆಗೆ 3 ಜನ ಅಂತ ಹೇಳಿದ್ರು. 3 ಜನನೂ ಬಿಟ್ಟಿಲ್ಲ. ಕೊನೆಗೆ 2 ಹೋಗ್ತೀವಿ ಅಂದ್ರು, 2 ಬಿಟ್ಟಿಲ್ಲ. ಕೊನೆಗೆ ಒಬ್ರೇ ಹೋಗಿ ದೀಪ ಹಚ್ಚಿ ಬರ್ತೀವಿ ಅಂದ್ರೆ ಅವ್ರನ್ನೂ ಬಿಟ್ಟಿಲ್ಲ. ನಾವು ಎಲ್ಲಿದ್ದೀವಿ? ನಾವು ಪ್ರಜಾಸತ್ತಾತ್ಮಕ ದೇಶದಲ್ಲಿ ಇದ್ದೀವ? ಬಾಬಾ ಸಾಹೇಬ್ ಅಂಬೇಡ್ಕರ್ ಬರ್ದಿರ್ತಕ್ಕಂಥ ಸಂವಿಧಾನದ ಅಡಿಯಲ್ಲಿ ಕೆಲಸ ಮಾಡ್ತಿದೀವ? ಅಲ್ಲ ಸ್ಟಾಲಿನ್ ತರ ಒಬ್ಬ ನಿಮ್ಮ ಮೇಲೆ ಅವರ ನೇರ ಆರೋಪ ಏನಂತಂದ್ರೆ ಎಲೆಕ್ಷನ್ ಟೈಮಲ್ಲಿ ಧರ್ಮ ಸೂಕ್ಷ್ಮಗಳನ್ನ ತಗೊಂಡ್ಬರೋದು, ರಾಜಕಾರಣ ಮಾಡೋದು ನಿಮಗೆ ಅವರು ಹೇಳ್ತಾರೆ. ಒಂದ್ ನಿಮಿಷ ಸರ್, ಮೇಡಮ್ ಗೊತ್ತಿಲ್ಲ, ಈ ಕೇಸು ಫೈಲ್ ಆಗಿರೋದು ಬ್ರಿಟಿಷ್ ಇಂಡಿಯಾದಲ್ಲಿ 1920ರಲ್ಲಿ. ನೆನ್ನೆಲ್ಲ ಮೊನ್ನೆ ಎಲ್ಲ ಆಗಿದ್ದು. ಆವಾಗಿಂದ ನಿರಂತರವಾಗಿ 1996ರಲ್ಲಿ ಬಂದಿದೆ ಆದೇಶ, 2014ರಲ್ಲಿ ಬಂದಿದೆ, ಡಿಸೆಂಬರ್ 1 2025ರಲ್ಲಿ ಬಂದಿದೆ. ಇದನ್ನ ಭಾರತೀಯ ಜನತಾ ಪಕ್ಷ ಸಮಸ್ಯೆ ಅಂತ ಹೆಂಗ್ ಹೇಳ್ತಾರೆ ಅವರು? ಇದು ಹಿಂದೂಗಳ ವಿರೋಧಿ ತನವನ್ನು ತೋರಿಸ್ತಾ ಇರೋದು. DMK ಹಿಂದೂ ವಿರೋಧಿ ತನವನ್ನ ಎತ್ತಿ ತೋರಿಸ್ತಾ ಇದೆ. ಕುಂಬಳಕಾಯಿ ಕಳ್ಳ ಅಂದ್ರೆ ಹೆಗಲ್ ಮುಟ್ ನೋಡ್ಕೊಂಡ್ರಂತೆ. ಸ್ಪಷ್ಟವಾಗಿ ಕ್ಲಾರಿಟಿ ಕೊಟ್ಟೆ. ನೀವು ಯಾವ ಕ್ಲಾರಿಟಿನ ಕೊಟ್ಟಿಲ್ಲ ಮೇಡಮ್. ಶ್ರೀನಿವಾಸ್ ಉಸಾಮನ್ ಅವರೇ, ನಿಮಗೆ ಅಲ್ಲಿ ಕಾಂಗ್ರೆಸ್ BT ಮಗ ಮಾತಾಡ್ತಾ ಇದ್ದೀರಾ, ಇಂಡಿಯಾ ಅಲೈನ್ಸ್ ಮಾತಾಡ್ತಾ ಇದ್ದೀರಾ ನೀವು? ಮೊದಲನೇ ಒಂದು ಸ್ಟೇಟ್ಮೆಂಟ್ ಇತ್ತು, ನಾನಿಲ್ಲಿ ಯಾವುದೇ ಪಕ್ಷವ ಮಾತಾಡ್ತಾ ಇದ್ದೀರಾ ನೀವು? ಅಲ್ಲ, ಧಾರ್ಮಿಕ ವಿಚಾರಗಳಲ್ಲಿ ಮಾತೆತ್ತೋರು ನೀವು. ಉಸಾಮನ್ ಅವರೇ ಒಂದ್ ನಿಮಿಷ ಭವೇಗೌಡ, ಒಂದ್ ನಿಮಿಷ ಬರ್ತೀನಿ. ನಿಮ್ಮಿಬ್ಬರನ್ನು ಮಾತಾಡಿಸ್ಬೇಕು. ಒಂದ್ ನಿಮಿಷ ಉಸಾಮನ್ ಅವರಿಗೆ ಇಷ್ಟು ದಿನ ಇಲ್ಲದ ವಿವಾದ ಈಗ ವಿವಾದ ಆಯ್ತು. DMK ಅವರೇ ಕೋರ್ಟ್ಗೆ ಹೋದ್ರಲ್ವಾ, ಅದನ್ನು ಹೇಳಿ ನೀವು. ಏನು ತೊಂದರೆ ಇಲ್ಲದೆ ನಡೀತಾ ಇದ್ದ ದೀಪೋತ್ಸವ ಯಾರು DMK ಅವರು ಕಾಣಿಸ್ತಾ ಇಲ್ವಾ? ನೀವು ಬಿಜೆಪಿ ಅವರಷ್ಟೇ ಕಾಣಿಸ್ತಾ ಇದ್ದಾರಾ? DMK ಅವರು ಬೆಂಕಿ ಹಚ್ಚಿದ್ರಲ್ವಾ ಇಲ್ಲಿ, ಅದನ್ನು ಮಾತಾಡಿ. ಅವರು ಬಹಳ ಕ್ಲಿಯರ್ ಆಗಿ ಹೇಳಿದ್ರು, ಸಮಸ್ಯೆಗಳಿದ್ದಿದ್ರೆ ಮುಸ್ಲಿಂ ಅವರು ಈ ಪಿಟಿಷನ್ ಅಲ್ಲಿ ಹಾಕೇ ಇಲ್ಲ, ಅವ್ರು ಯಾರು ಅವ್ರದ್ದು ವ್ಯಕ್ತಿ, ಅವ್ರು ಯಾರು ಅಲ್ಲಿ ಪಿಟಿಷನರ್ಸ್ ಇಲ್ಲ ಅಂತಾನು ಅವ್ರು ಹೇಳಿದ್ರು. ಇರ್ಲಿಲ್ಲ ಅಂತ ಹೇಳಿದೆ. ಡಿಸೆಂಬರ್ 4ನೇ ತಾರೀಕು ಈಗ ಬಂದಿದ್ದಾರೆ. DMK ಅವರು ಸ್ಪಷ್ಟಪೂರ್ಣವಾಗಿ ಹೇಳ್ತಾ ಇದ್ದೀನಿ. ಅನೇಕ, ನಾನು ನಿಮ್ಗೆ ಉದಾಹರಣೆ ಕೊಡಬಹುದು. 2024ರಲ್ಲಿ ಯಾವ ರೀತಿ ಒಂದು ಚುನಾವಣೆಯ ಅಜೆಂಡಾ, ಹೇಗೆ ರಾಮ ಮಂದಿರವನ್ನ ತರಾತುರಿಯಲ್ಲಿ ಇನಾಗ್ರೇಟ್ ಮಾಡೋದು, ಕೋರ್ಟ್ ಆರ್ಡರ್ ಬಂದಿದೆ. ಉಸಾಮನ್ ಅವರೇ, ತರಾತುರಿಯಲ್ಲಿ ಎಲ್ಲ ಆಯ್ತು. ಕೋರ್ಟ್ ಆರ್ಡರ್ ಬಂದಿದೆ.